Hello and welcome back to Sandpoint Institute Belagavi. This is Priyanka. So last year, that is October 2025 ka RRB JEE notification bandittu. So ಅದರದ ಎಕ್ಸಾಮ್ ಡೇಟ್ಸ್ ಈಗ ಅನೌನ್ಸ್ ಮಾಡ್ಯಾರು. ಸೊ ಯಾವಾಗ ಎಕ್ಸಾಮ್ ಐತೆ ಅಂದ್ರೆ ವೆರಿ ನೆಕ್ಸ್ಟ್ ಮಂತ್ ಸೇಮ್ ಟೈಮ್ ಆಲ್ಮೋಸ್ಟ್. And 20th February 2026ಗೆ ಆಸ್ ವೆಲ್ ಆಸ್ 3rd March 2026ಗೆ RRB JEEದು CBT 1 ಎಕ್ಸಾಮ್ ಐತಿ. ಸೊ ನೀವು ಆಲ್ರೆಡಿ ಫಾರ್ಮ್ ಫಿಲ್ ಮಾಡಿ ಅಪ್ಲೈ ಮಾಡಿದ್ರೆ ಅಂದ್ರೆ ನೀವು ಆಲ್ಮೋಸ್ಟ್ ಪ್ರಿಪೇರ್ ಆಗಿರ್ತೀರಿ ಆ್ಯಂಡ್ ಯು ವಿಲ್ ಬಿ ನೋಯಿಂಗ್ ದ ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಆಲ್. ಬಟ್ ಯಾರು ಇದ್ರದ್ದು ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿಲ್ಲ, ಸಿಲೆಬಸ್ ಏನೈತಿ, ಲೈಕ್ ವೈ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಅನ್ನೋದು ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನೋ. ಯಾಕಂದ್ರೆ ಇದು RRB JEE SSC JEE ಏನದವಲ್ಲ ಇವೆಲ್ಲ RRB ಅಂದ್ರೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್. ಸೊ ಇವರು ಜೂನಿಯರ್ ಇಂಜಿನಿಯರ್ ಅಷ್ಟೇ ಕಾಲ್ ಮಾಡ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಅದು ಕಾಲ್ ಮಾಡೋದಿಲ್ಲ. ಸೊ ಇದು ಸೆಂಟ್ರಲ್ ಲೆವೆಲ್ ಎಕ್ಸಾಮ್. ಇಲ್ಲಿ ಸ್ಯಾಲ್ರಿ ನಿಮ್ಮದು ಬೇಸ್ ಪೇ ಬರೋದನ್ನು 35,000 rupees ಪ್ಲಸ್. ಐ ಆಮ್ ಟಾಕಿಂಗ್ ಅಬೌಟ್ ಬೇಸ್ ಪೇ. ಆಮೇಲೆ ಯೂಶ್ವಲಿ ಲೈಕ್ ಝೋನ್ ವೈಸ್ ಪೋಸ್ಟಿಂಗ್ ಇರುತ್ತೆ. ಸೊ ನಾನು ನಿಮಗೆ ಎಕ್ಸ್ಪ್ಲೇನು ಮಾಡ್ತೀನಿ, ಏನು ರೀ ಮೇಡಮ್ ಝೋನು, ನಾ ಎಲ್ಲಿ ಅಪ್ಲೈ ಮಾಡಬೇಕು, ಏನು ನಾಳೆ ನನಗೆ ಜಾಬ್ ಸಿಗ್ತದೆ, ನಾ ಯಾವ ಸ್ಟೇಟ್ದಾಗ ವರ್ಕ್ ಮಾಡಬೇಕು. ಸೊ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಹೇಳಾಗ್ತೇನೆ, ನಿಮಗೆ ಆಲ್ರೆಡಿ ಗೊತ್ತಿತ್ತಂದ್ರೆ ಇದ್ರದ್ದು ಇನ್ಫಾರ್ಮೇಷನ್ ದ್ಯಾಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಟ್ ನೀವು ಸ್ಟಿಲ್ ಏನೇ ಈಗ ಡಿಪ್ಲೊಮಾ ಕಲಿತಿದ್ರೆ ಅಥವಾ ಇಂಜಿನಿಯರಿಂಗ್ ಕಲಿತಿದ್ರೆ ಅಂದ್ರೆ ಇದು ಎವ್ರಿ ಇಯರ್ ಕಾಲ್ ಮಾಡ್ತಾರೆ RRB JEE. ಸೊ ನೆಕ್ಸ್ಟ್ ಇಯರ್ನು ನೀವು ಅಪ್ಲೈ ಮಾಡಬಹುದು. ಆಮೇಲೆ ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ, ನಾವು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತೀವಿ ರೀ ಮ್ಯಾಮ್, ಇದು ಸೆಂಟ್ರಲ್ ಲೆವೆಲ್ ಐತಿ, ನನಗೆ ಐ ಆಮ್ ನಾಟ್ ಶ್ಯೂರ್ ಲೈಕ್ ಇಫ್ ಐ ವಿಲ್ ಬಿ ಏಬಲ್ ಟು ಅಪ್ಲೈ ಫಾರ್ ದಿಸ್ ಎಕ್ಸಾಮ್ ಅಂತ ನಿಮಗೆ ಡೌಟ್ ಬರತ್ತೆ. ಸಿ ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್ ದಿಸ್. ಯಾಕಂದ್ರೆ ಏನು ಟೆಕ್ನಿಕಲ್ಲು ಜನರಲ್ ಸ್ಟಡೀಸ್ ಸಿಲೆಬಸ್ ಏನಿರತ್ತಲ್ಲ ಇಟ್ ರಿಮೇನ್ಸ್ ಸೇಮ್. ನಮ್ಮದು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ದು ಏನು ಸಿಲೆಬಸ್ ಇರತ್ತೆ ಇದು ಸಿಲೆಬಸ್ ಇರತ್ತೆ, ಇಟ್ ರಿಮೇನ್ಸ್ ಸೇಮ್. ಇದ್ರೊಳಗೆ ಇನ್ನೂ 1-2-3 ನಿಮಗೆ ಸಬ್ಜೆಕ್ಟ್ಸ್ ಕಮ್ಮಿ ಅದಾವು. ಸೊ ನಾನು ನಿಮ್ಗೆ ಈಗ ಸಿಲೆಬಸ್ ತೋರಿಸಿದ ಕೂಡ ನಿಮ್ಗೆ ಐಡಿಯಾ ಬರುತ್ತೆ. ಬಟ್ ರೆಸ್ಟ್ ಆಲ್ಮೋಸ್ಟ್ 90% ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸದ್ದು RRB ಎಕ್ಸಾಮ್ಸದ್ದು ಸೇಮ್ ಇರತ್ತೆ. ಕ್ವಶನ್ ಡಿಫಿಕಲ್ಟಿ ಲೆವೆಲೂ ಆಲ್ಮೋಸ್ಟ್ ಸೇಮ್ ಇರತ್ತೆ. ಇವನ್ ನೀವು ನಮ್ದು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಗಿಂತ ಡಿಫಿಕಲ್ಟಿ ಲೆವೆಲ್ ಇದು ಕಮ್ಮಿ ಐತತ್ತೂ ಅನ್ಕೊಳ್ಬೋದು. ಓಕೆ, ಬಟ್ ಇದ್ರೊಳಗೆ ಮೇನ್ ಏನಂದ್ರೆ ಕಾಂಪಿಟೇಷನ್ ಇರತ್ತೆ. ಯಾಕಂದರೆ ಇಟ್ ಈಸ್ ಸೆಂಟ್ರಲ್ ಲೆವೆಲ್ ಜಾಬ್. ಸೊ ದ್ಯಾಟ್ಸ್ ದ ರೀಸನ್ ಎಂಟೈರ್ ಕಂಟ್ರಿ ಸ್ಟೂಡೆಂಟ್ಸ್ ವಿಲ್ ಬಿ ಕಾಂಪಿಟಿಂಗ್ ಫಾರ್ ದಿಸ್. ಆಮೇಲೆ ಇದ್ರೊಳಗೆ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ ಒಳಗೆ ಹೆಂಗಿರತ್ತೆ ಅಂದ್ರೆ ನೀವು ಡಿಪ್ಲೊಮಾ ಕಲಿತ್ರೆ ಮಾತ್ರ ನೀವು JEE ಪೊಸಿಷನ್ಗೆ ಅಪ್ಲೈ ಮಾಡಬಹುದು. ನೀವು PUC ಪ್ಲಸ್ ಇಂಜಿನಿಯರಿಂಗ್ ಮಾಡಿದ್ರೆ ಅಂದರೆ ಇಲ್ಲಿ ಅಪ್ಲೈ ಮಾಡೋಕ್ಕೆ ನಿಮಗೆ ಎಲಿಜಿಬಲ್ ಇರೋದಿಲ್ಲ. ಬಟ್ ಅದ RRBಗೆ ಹಾಗಿಲ್ಲ. ಸೊ ಇಫ್ ಯು ಹ್ಯಾವ್ ಡನ್ PUC ಪ್ಲಸ್ ಇಂಜಿನಿಯರಿಂಗ್ ಯು ಆರ್ ಸ್ಟಿಲ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್. ಇಫ್ ಯು ಹ್ಯಾವ್ ಡನ್ ಓನ್ಲಿ ಡಿಪ್ಲೊಮಾ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್. ಇಫ್ ಯು ಹ್ಯಾವ್ ಡನ್ ಡಿಪ್ಲೊಮಾ ಪ್ಲಸ್ ಇಂಜಿನಿಯರಿಂಗ್ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್. ಸೊ ತಿಳಿತಲ್ಲ ಬೇಸಿಕ್. ಸೊ ನೆಕ್ಸ್ಟ್ ಮಂತನ ಐತಿ. ಆಮೇಲೆ ಅದೇ ಹೇಳಿದ್ನಲ್ಲ, ನಿಮಗೆ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರಂದ್ರೆ ನಾನು ನಿಮಗೆ ಎಕ್ಸಾಮ್ ಡೇಟ್ಸದ್ದು ಇನ್ಫಾರ್ಮೇಷನ್ ಕೊಟ್ಟನೀಗ. ಸೊ ಫರ್ದರ್ ಪಾರ್ಟ್ ಆಫ್ ದ ವಿಡಿಯೋ ಏನಿರುತ್ತೆ ಅಂದ್ರೆ ಸ್ವಲ್ಪ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ RRB JEE ಎಕ್ಸಾಮು. ಯಾಕಂದ್ರೆ ನಾನು ನಿಮಗೆ ಏನು ಹೇಳಿದ್ನಿ ಅಂದರೆ ಈಗ ನೆಕ್ಸ್ಟ್ ಮಂತು CBT 1 ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ನಿ. ಸೊ ಅದು ಮುಗಿದು ಕೂಡಲೇ ಒಂದು 2 months ಒಳಗೆ ನಿಮ್ಮದು ರಿಸಲ್ಟ್ ಬಂದ ಮೇಲೆ ನೀವೇನಾದರೂ ಎಲಿಜಿಬಲ್ ಆಗಿದ್ರಿ, ಶಾರ್ಟ್ ಲಿಸ್ಟ್ ಆಗಿದ್ರಿ ಅಂದ್ರೆ ದೆನ್ CBT 2 ಅಥವಾ ಒಂದು ಎಕ್ಸಾಮ್ ಬರುತ್ತೆ. ಸೊ ಅದಕ್ಕೆ ನೀವು ಅದಕ್ಕೆ ಎಲಿಜಿಬಲ್ ಇರ್ತೀರಿ. ಅಲ್ಲಿ ನೀವು ಸಿಲೆಕ್ಟ್ ಆದ್ರೆ ಅಂದ್ರೆ ದೆನ್ ಡೈರೆಕ್ಟ್ಲಿ ಯು ವಿಲ್ ಬಿ ರೆಕ್ರೂಟೆಡ್. ಸೊ ಇದ್ರೊಳಗೆ ಇಂಟರ್ವ್ಯೂ ಪ್ರೊಸೆಸ್ ಏನೂ ಇರೋದಿಲ್ಲ. ಸೊ ಈಗ ನಿಮಗೆ ಮೇನ್ ಕನ್ಫ್ಯೂಷನ್ ಅಂದ್ರೆ ಏನು, CBT 1 ಅಂದರೆ ಏನು ರೀ ಮ್ಯಾಮ್, CBT 2 ಅಂದರೆ ಏನು, ಸಿಲೆಬಸ್ ಏನಿರತ್ತೆ, ಎಕ್ಸಾಮ್ ಪ್ಯಾಟರ್ನ್ ಏನಿರತ್ತೆ, ವೇಟೇಜ್ ಆಫ್ ಸಬ್ಜೆಕ್ಟ್ಸ್ ಏನಿರತ್ತೆ ಅಂತ ನಿಮಗೆ ಡೌಟ್ ಅದು. ಸೊ ಅದನ್ನು ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ CBT 1 ಅಂದ್ರೆ ಇಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಅದು. ಸೊ ಎರಡು ದ್ಯಾಟ್ ಈಸ್ ಪೇಪರ್ 1 ಪೇಪರ್ 2 ಎರಡೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಇರುತ್ತೆ. ಆ್ಯಂಡ್ ಬೋತ್ ಆಫ್ ದೆಮ್ ವಿಲ್ ಬಿ MCQ ಪ್ಯಾಟರ್ನ್ ಓನ್ಲಿ. ಓಕೆನಾ? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಆಗಲೇ ನಿಮಗೆ ಹೇಳಿದ್ನಲ್ಲ, ಇದು ಎಕ್ಸಾಮ್ ಡೇಟ್ ಅದು ಅನೌನ್ಸ್ ಮಾಡಿದ್ದು ಸರ್ಕ್ಯುಲರ್ ಇಲ್ಲೈತೆ ನೋಡಿರಿ. ಈಗ ನಾನು ನಿಮಗೆ ಏನು ಮಾಡ್ತೀನಿ ಅಂದ್ರೆ ನೋಟಿಫಿಕೇಷನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳತ್ತನು, ಲೈಕ್ ಸಿಲೆಬಸ್, ಪೇಪರ್ ಪ್ಯಾಟರ್ನ್ ಆ್ಯಂಡ್ ಆಲ್. ಆಮೇಲೆ ನಿಮಗೆ ನಾನು ಝೋನ್ಸ್ ಅಂತ ಹೇಳಿದ್ನಿ. ಸೊ ಏನು ಝೋನ್ಸು ಅಂತ ಅದರದ್ದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಸೊ ನೋಡಿರಿ, ಈಗ ಬಂದಿತ್ತದ ನಿಮಗೆ ನೋಟಿಫಿಕೇಷನ್ನು 10th month ಬಂದಿತ್ತದು. ಸೊ ಐ ಆಮ್ ನಾಟ್ ಶ್ಯೂರ್ ಇಫ್ ಯು ಹ್ಯಾವ್ ಅಪ್ಲೈಡ್. ಸೊ ಜೂನಿಯರ್ ಇಂಜಿನಿಯರ್ ಬಗ್ಗೆ ಅಷ್ಟೇ ನಾನು ಮಾತಾಡ್ತೀನಿ. ಸೊ ಯೂಶ್ವಲಿ ಲೈಕ್ ಇವರು ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಕಾಲ್ ಮಾಡ್ತಾರೆ. ಇಲ್ಲಿ ನೋಡಿರಿ 7th ಪೇ ಸ್ಕೇಲ್ ಇರ್ತೈತಿ. ಆಮೇಲೆ 35,400 ದಿಸ್ ಈಸ್ ದ ಇನಿಷಿಯಲ್ ಪೇ ಆರ್ ದ ಬೇಸ್ ಪೇ ಇರತ್ತೆ. ಸೊ ನಿಮಗೆಲ್ಲ ಫೆಸಿಲಿಟೀಸು ನಿಮಗೆ ಸಮಪ್ಪಾಗಿ ಅಟ್ಲೀಸ್ಟ್ ಲೈಕ್ ಯು ವಿಲ್ ಗೆಟ್ ಅರೌಂಡ್ 45,000 rupees. ಓಕೆ, ಸೊ ನಮ್ಮ ಸ್ಟೂಡೆಂಟ್ಸ್ ಭಾಳ ಜನ ವರ್ಕ್ ಮಾಡಕತ್ತಾರ ಆ್ಯಸ್ ಅ ಜೂನಿಯರ್ ಇಂಜಿನಿಯರ್ ಇನ್ ದಿಸ್ ರೈಲ್ವೆ ಡಿಪಾರ್ಟ್ಮೆಂಟ್. ಸೊ ಅವ್ರ ಜೊತೆ ನಾನು ಡಿಸ್ಕಷನ್ ಮಾಡ್ತಿರ್ತೀನಿ. ಸೊ ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದ ಪ್ರಕಾರ ಸೊ ಈ ಇಯರ್ ವೇಕನ್ಸೀಸ್ ಇಷ್ಟು ಅದಾವೆ ನೋಡಿರಿ, 2,569. ಆಮೇಲೆ ಇಲ್ಲಿ ನೋಡಿರಿ RRB ವೈಸ್ ಆ್ಯಂಡ್ ರೈಲ್ವೆ ಝೋನ್ ವೈಸ್ ಡೀಟೇಲ್ ಡಿಸ್ಟ್ರಿಬ್ಯೂಷನ್
ಆಫ್ ವೇಕನ್ಸೀಸ್. ಸೊ ನಾನು ನಿಮ್ಗೆ ಹೇಳಿದ್ನಿ ಡಿಫ್ರೆಂಟ್ ಝೋನ್ಸ್ ಇರ್ತಾವಂತ. ಸೊ ಇದೇನಿರುತ್ತಲ್ಲ ಎಲ್ಲರೂ ಎಲ್ಲದಕ್ಕೂ ಎಲಿಜಿಬಲ್ ಇರೋದಿಲ್ಲ. ಸೊ ಝೋನ್ ವೈಸ್ ವೇಕನ್ಸೀಸ್ ಇರ್ತಾವೆ. ಸೊ ನೀವು ಯಾವ ಝೋನಕ್ಕೆ ಅಪ್ಲೈ ಮಾಡ್ತೀರಿ ಅಲ್ಲಿ ನಿಮಗೆ ಅಷ್ಟು ಸೀಟ್ಸಿಗೆ ಅಷ್ಟೇ ನಿಮ್ಮದು ಎಲಿಜಿಬಿಲಿಟಿ ಆಗ್ತೈತಿ. ಸೊ ಡೋಂಟ್ ವರಿ ಅಬೌಟ್ ದಿಸ್ ಮಚ್. ಯಾಕಂದ್ರೆ ಈಗ ನೋಡಿರಿ ನಾವು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸಿಗೆ ನಾವು ಪ್ರಿಪೇರ್ ಆಗ್ತಿರ್ತೀವಿ. ಸೊ ಅಂಥ ಟೈಮ್ ಒಳಗೆ ವೆನ್ ದ ಸಿಲೆಬಸ್ ಎವ್ರಿಥಿಂಗ್ ರಿಮೇನ್ಸ್ ಸೇಮ್, ದೆರ್ ಈಸ್ ನೋ ಹಾರ್ಮ್ ಇನ್ ಅಪ್ಲೈಂಗ್. ದಿಸ್ ಇಸ್ ರಿಯಲಿ ವೆರಿ ಗುಡ್ ಜಾಬ್. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. ಸೊ ಇಲ್ಲಿ ನಾನು ನಿಮಗೆ CBT 1 CBT 2 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿರಿ, CBT 1 ದಟ್ ಈಸ್ ಫಸ್ಟ್ ಸ್ಟೇಜ್ CBT, ಕಾಮನ್ ಫಾರ್ ಆಲ್ ನೋಟಿಫೈಡ್ ಪೋಸ್ಟ್ಸ್. ಸೊ ಇಲ್ಲೇನು ಕಾಲ್ ಮಾಡಿರ್ತಾರಲ್ಲ ಎಲ್ಲ ಪೊಸಿಷನ್ಗೆ ಸೇಮ್ ಇರುತ್ತೆ. ಸೊ ವಾಟ್ ಡಸ್ ದಿಸ್ ಮೀನ್? CBT 1 ಒಳಗೆ ನಿಮಗೆ ಜನರಲ್ ಸ್ಟಡೀಸ್ ಅಷ್ಟೇ ಇರತ್ತೆ, ಟೆಕ್ನಿಕಲ್ ಸಿಲೆಬಸ್ ಇರೋದಿಲ್ಲ. ದಟ್ ಈಸ್ ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸದ್ದು ಕ್ವಶನ್ಸ್ ಇರೋದಿಲ್ಲ ಇದ್ರೊಳಗೆ, ಓನ್ಲಿ ಜನರಲ್ ಸ್ಟಡೀಸ್. ಸೊ ಇದು ಎಕ್ಸಾಮ್ ಇರೋದು ನಿಮ್ಮದು 90 minutes, ನಂಬರ್ ಆಫ್ ಕ್ವಶನ್ಸ್ 100 ಇರ್ತಾವೆ. ಆಮೇಲೆ ಸಬ್ಜೆಕ್ಟ್ಸನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಈವನ್ ನಿಮಗೆ ಸಬ್ ಟಾಪಿಕ್ಸು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ದಿಸ್ ಇಸ್ ರಿಯಲಿ ಗುಡ್. ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಒಳಗೆ ಏನಾಗ್ತೈತಿ, ನಿಮಗೆ ಟಾಪಿಕ್ಸ್ ಸಬ್ಜೆಕ್ಟ್ಸದು ಸಿಲೆಬಸ್ ಮೆನ್ಷನ್ ಮಾಡಿರೋದಿಲ್ಲ GS ಒಳಗೆ. ಸೊ ನಮಗೆ ಸ್ವಲ್ಪ ಟಫ್ ಆಗ್ತೈತಿ. ಬಟ್ ಇದ್ರೊಳಗೂ ಜನರಲ್ ಅವೇರ್ನೆಸ್ ಒಳಗೆ ಜಸ್ಟ್ ಇಷ್ಟ ವರ್ಡ್ಸ್ ಕೊಟ್ಟಿರ್ತಾರೆ ಅವ್ರು ಇಂಡಿಯನ್ ಎಕಾನಮಿ ಅದು. ಬಟ್ ವೆನ್ ಇಟ್ ಕಮ್ಸ್ ಟು ಮೆಥಮೆಟಿಕ್ಸ್ ಆ್ಯಸ್ ವೆಲ್ ಆ್ಯಸ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್, ಇಲ್ಲಿ ಅವರು ಟಾಪಿಕ್ಸ್ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರು. ಜನರಲ್ ಅವೇರ್ನೆಸ್ ಒಳಗೆ ಲೈಕ್ ಜಾಗ್ರಫಿ, ಹಿಸ್ಟ್ರಿ, ಎಕನಾಮಿ, ದೆನ್ ಕಾನ್ಸ್ಟಿಟ್ಯೂಷನ್. ಸೊ ನಾವು ನಮ್ಮ ಕರ್ನಾಟಕ ಎಕ್ಸಾಮ್ಸಿಗೆ ಕಲಿತೀವಲ್ಲ ಅವ ಇರ್ತಾವೆ. ಬಟ್ ವೆನ್ ಇಟ್ ಕಮ್ಸ್ ಟು ಲೈಕ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಆಯ್ತು ಅಥವಾ ಈಗ ಅದ ಇಂಡಿಯನ್ ಎಕಾನಮಿ ಆಯ್ತು, ಸೊ ಸೆಂಟ್ರಲೈಸ್ಡ್ ಕ್ವಶನ್ಸ್ ಹೆಚ್ಚಿರ್ತಾವೆ. ಬರೀ ಸ್ಟೇಟ್ ಪ್ರೆಫರೆನ್ಸ್ ಅಂತ ಹೆಚ್ಚಿರೋದಿಲ್ಲ. ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಸ್ಟೇಟ್ ಪ್ರಿಫರ್ಡ್ ಕ್ವಶನ್ಸ್ ಹೆಚ್ಚಿರ್ತಾವೆ, ಇಲ್ಲಿ ಸೆಂಟ್ರಲ್ ಲೆವೆಲ್ ಲೈಕ್ ಓವರ್ ಆಲ್ ಕ್ವಶನ್ಸ್ ಇರ್ತಾವೆ. ಅದು ಒಂದು ಡಿಫ್ರೆನ್ಸು. ಬಟ್ ವೆನ್ ಇಟ್ ಕಮ್ಸ್ ಟು ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆಪ್ಟಿಟ್ಯೂಡ್, ಮ್ಯಾಥಮೆಟಿಕ್ಸ್, ಸೊ ಇದರೊಳಗಂತೂ ಸೆಂಟ್ರಲ್ ಸ್ಟೇಟ್ ಅಂತ ಏನೂ ಡಿಫರ್ ಆಗೋದಿಲ್ಲ. ಸೊ ಇಲ್ಲಿ ನೋಡಿರಿ, ಈ ಟೈಪ್ ಅವ್ರು ಮಾರ್ಕ್ಸು ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ. ಸೊ ಮ್ಯಾಥ್ಸ್ ನಿಮಗೆ 30, ದೆನ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25, ಜನರಲ್ ಅವೇರ್ನೆಸ್ 15, ಜನರಲ್ ಸೈನ್ಸ್ 30, ಸೊ ಆಲ್ ಟುಗೆದರ್ 100. ಸೊ ಕ್ಲಿಯರಾಗಿ ನಿಮಗೇನು ಯಾವುದೇನು ವೇಟೇಜ್ ಇರುತ್ತೆ ಅಂತಂದು ಏನೂ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗೂ ಇರತ್ತೆ. ಇದೆಲ್ಲ ಇಟ್ಸ್ ಸೇಮ್ ಇನ್ ಆಲ್ಮೋಸ್ಟ್ ಆಲ್ ದ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಈ ಎಕ್ಸಾಮ್ ಅಟೆಂಡ್ ಮಾಡಿ, ಇದೇ ಎಕ್ಸಾಮನ್ನು ಇರೋದು ನಿಮ್ಮದು ನಾಳೆ ಫೆಬ್ರವರಿ ಸೇಮ್ ಡೇ ಲೈಕ್ 19th 20th. ಓಕೆ, ಸೊ ಇದಕ್ಕೆ ನೀವು ಎಲಿಜಿಬಲ್ ಆದರೆ ಅಂದ್ರೆ ದೆನ್ ಯು ವಿಲ್ ಬಿ ರೈಟಿಂಗ್ ದ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಾರ್ ದಿಸ್ RRB. ಸೊ ಇದು 120 minutes ಇರತ್ತೆ, 150 marks ಇರತ್ತೆ. ಸೊ ಇದ್ರೊಳಗೆ ಏನು ಸಿಲೆಬಸ್ ಇರತ್ತೆ ಅಂದ್ರೆ ನಿಮ್ದು ಏನು ಪೇಪರ್ 1 ಒಳಗೆ ಜನರಲ್ ಸ್ಟಡೀಸ್ ಇತ್ತಲ್ಲ, ಆ ಜನರಲ್ ಸ್ಟಡೀಸ್ ಪ್ಲಸ್ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಎರಡೂ ಇರ್ತಾವೆ. ಸೊ ಅದಕ್ಕೆ ನೀವು ಫಸ್ಟ್ ಟೈಮ್ ಹೆಂಗಾರ ಮಾಡಿ ಬೈ ಹುಕ್ ಆರ್ ಕ್ರುಕ್ ನೀವು ಫಸ್ಟ್ CBT 1 ನೀವು ಕ್ಲಿಯರ್ ಮಾಡಿದ್ರೆ ಅಂದರೆ ದೇರ್ ಆರ್ ಹೈ ಚಾನ್ಸಸ್ ದ್ಯಾಟ್ ಯು ವಿಲ್ ಬಿ ಕ್ಲಿಯರಿಂಗ್ ದ CBT 2 ವೆರಿ ವೆರಿ ಈಸಿಲಿ. ಓಕೆನಾ? ಯಾಕಂದ್ರೆ ನೋಡಿರಿ, ಇದು ಜನರಲ್ ಅವೇರ್ನೆಸ್ ಆಲ್ರೆಡಿ ಓದಿರ್ತೀರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಜನರಲ್ ಸೈನ್ಸ್ ಒಳಗೆ ಓದಿರ್ತೀರಿ. ದೆನ್ ಇದು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ಎನ್ವೈರ್ಮೆಂಟ್ ಸ್ಟಡೀಸ್ ಇದು. ದೆನ್ ಟೆಕ್ನಿಕಲ್ ಅಬಿಲಿಟೀಸ್. ಓಕೆ, ಟೆಕ್ನಿಕಲ್ ಅಬಿಲಿಟೀಸ್ ಅಂದ್ರೇನ ನಮ್ಮದು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಲೈಕ್ ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್. ಸೊ ಇಲ್ಲಿ ನೋಡಿರಿ, ನಮ್ಮದು ಟೆಕ್ನಿಕಲ್ ಇರೋದು 100 marks, ಆಮೇಲೆ ರಿಮೈನಿಂಗ್ 50 marks ಇರೋದು ಇವೆಲ್ಲ ಸಬ್ಜೆಕ್ಟ್ಸ್. ಸೊ ಇವೆಲ್ಲ ಬೇಸಿಕ್ ಡಿಸ್ಟ್ರಿಬ್ಯೂಷನ್ ಇರ್ತಾವೆ. ಈಗ ನಾನು ನಿಮಗೆ ಏನು ಮಾಡ್ತೀನಿ ಅಂದ್ರೆ ಐ ವಿಲ್ ಶೋ ಯು ದ ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್. ಅಂದ್ರೆ ನಿಮಗೊಂದು ಕ್ಲಿಯರಿಟಿ ಸಿಗಲಿ ಅದು ಅಂತಂದು ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್. ಸೊ ಇವೆಲ್ಲ ಸಬ್ಜೆಕ್ಟ್ಸ್ ಅದಾವೆ: ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಮಟೀರಿಯಲ್, ಕನ್ಸ್ಟ್ರಕ್ಷನ್ ಆಫ್ ಸಬ್ಸ್ಟ್ರಕ್ಚರ್, ಸೂಪರ್ ಸ್ಟ್ರಕ್ಚರ್, ಬಿಲ್ಡಿಂಗ್ ಫಿನಿಷಸ್, ಮೇಂಟೆನೆನ್ಸ್, ಡ್ರಾಯಿಂಗ್, ಕಾಂಕ್ರೀಟ್ ಟೆಕ್ನಾಲಜಿ. ಸೊ ಇವೆಲ್ಲ ಸೇರಿ ಆಲ್ಮೋಸ್ಟ್ ನಮ್ಮದು ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಬ್ಜೆಕ್ಟ್ ಅನ್ನೋದು ಒಂದೇನು ಕಲಿತೀವಲ್ಲ ಅದ ಇದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸರ್ವೇಯಿಂಗ್ ಐತಿ. ದೆನ್ CAD ಒಂದು ಎಕ್ಸ್ಟ್ರಾ ಐತಿ. ಆ್ಯಕ್ಚುಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸಿಗೆ CAD ಇಲ್ಲ. ದೆನ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಹೈಡ್ರಾಲಿಕ್ಸ್, ಇರಿಗೇಷನ್, ಮೆಕ್ಯಾನಿಕ್ಸ್ ಆಫ್ ಸ್ಟ್ರಕ್ಚರ್ಸ್ ಅಂದ್ರೆ ನಮ್ಮದು SOM, ದೆನ್ ಥಿಯರಿ ಆಫ್ ಸ್ಟ್ರಕ್ಚರ್ಸ್, ದೆನ್ ಡಿಸೈನ್ ಆಫ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ RCC, ಇದು ಸ್ಟೀಲು, ಇದು ಟ್ರಾನ್ಸ್ಪೋರ್ಟೇಷನ್, ಇದು ಹೈವೇ, ದೆನ್ ಎನ್ವೈರ್ಮೆಂಟ್ ಇಂಜಿನಿಯರಿಂಗ್, ದೆನ್ ಅಡ್ವಾನ್ಸ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್. ಸೊ ಇದು ನಾವು CTM ಒಳಗೆ, ಹೈವೇ ಒಳಗೆ ಎಲ್ಲತ್ರೊಳಗೆ ಕಲ್ತಿರ್ತೀವಿ. ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಆ್ಯಂಡ್ ಕಾಂಟ್ರಾಕ್ಟ್. ಸೊ ಇದನ್ನು ಎಸ್ಟಿಮೇಷನ್ ಒಳಗೆ ಕಲ್ತಿರ್ತೀವಿ. ಸೊ ಇದನ್ನು ನಾವು ಸಿಲೆಬಸ್ ನೋಡಿದ್ವಿ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ 99% ಸೇಮ್ ಆ್ಯಸ್ ದ್ಯಾಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಅದರ ಸಂಬಂಧ ನಾನು ಏನು ಹೇಳ್ತನೋ ಅದನ್ನು ನಾವು ಪ್ರಿಪೇರ್ ಆಗ್ತಿದ್ರೆ ವಿ ಕ್ಯಾನ್ ಅಟೆಂಪ್ಟ್ ದಿಸ್ ಎಕ್ಸಾಮ್ very easily. So this is the information I wanted to give with respect to this RRB JEE exam dates.